ವೆಲ್ಕಮ್ ಟು ಸಾನ್ವಿ ಸ್ಟಾರ್ ಟೆಲಿಂಗ್ ಟೈಮ್. ಊರಲ್ಲಿ ಒಬ್ರು ಕುರಿ ಕಾಯುವಂತ ಅಂಕಲ್ ಇದ್ದಂತೆ. ಅವ್ರ ಹತ್ರ 100 ಶೀಪ್ಸ್ ಇದ್ವಂತೆ. ಅದರಲ್ಲಿ ಒಂದು ಸ್ಮಾಲ್ ಶೀಪ್ ಹೆಸರು ವಿಕ್ಕಿ ಅಂತ. ಅದು ಬಹಳ ನೋಟಿತ್ತಂತೆ. ಒಂದಿನ ಶೆಪರ್ಡ್ ಅಂಕಲ್ಲು ಎಲ್ಲ ಶೀಪ್ಸ್ನು ಊಟ ಮಾಡಕ್ಕೆ ಅಂತ ಕರ್ಕೊಂಡು ಬಂದಿದ್ರು. ಅವಾಗ ಎಲ್ಲ ಶೀಪ್ಸು ಊಟ ಮಾಡಬೇಕಾದ್ರೆ ಅವಾಗ ವಿಕ್ಕಿ ತಿನ್ಕಂತ ಬಹಳ ದೂರ ಹೋಗಿರ್ತಾನೆ. ಅವಾಗ ಶೆಪರ್ಡ್ ಅಂಕಲ್ ಯೋಚನೆ ಮಾಡ್ತಾ ಇರ್ತಾನೆ, ನನ್ನ ಹತ್ರ ವಿಕ್ಕಿ ಇಲ್ಲ ಅಂತ. ಅವಾಗ ವಿಕ್ಕಿ ತಿನ್ಕಂತ ಬಹಳ ದೂರ ಹೋಗಿರ್ತಾನೆ. ಅವಾಗ ವಿಕ್ಕಿಗೆ ಅಲ್ಲೊಂದು ಟೈಗರ್ ಕಾಣಿಸುತ್ತೆ. ಟೈಗರು ವಿಕ್ಕಿನ ನೋಡ್ಬಿಡ್ತಂತೆ. ಆಮೇಲೆ ಟೈಗರು ಯೋಚನೆ ಮಾಡ್ತು, ಇವತ್ತು ನನಗೆ ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ಹೇಳ್ತು. ಆಮೇಲೆ ನನ್ನ ಹೊಟ್ಟೆ ಎಲ್ಲ ತುಂಬುತ್ತೆ ಅಂತ ಹೇಳ್ತು. ಆಮೇಲೆ ವಿಕ್ಕಿ ನೋಡಿ ಬಹಳ ಹೆದರಿಕೆ ಆಯ್ತು. ಆಮೇಲೆ ವಿಕ್ಕಿ ನೋಡಿ ಓಡಿ ಹೋಗ್ತಿದ್ದ. ಆಮೇಲೆ ಟೈಗರು ಓಡಿ ಹೋಗ್ತಾ ಇದ್ರು. ಆಮೇಲೆ ಟೈಗರು ವಿಕ್ಕಿನ ಚೇಸ್ ಮಾಡ್ತಿತ್ತು. ವಿಕ್ಕಿ ನೋಡ್ಲಿಲ್ಲ ಅಲ್ಲಿ ಒಂದು ಗುಂಡೆ ಇದೆ ಅಂತ. ಗುಂಡೊಳಗೆ ಬಿದ್ದು ಹುಳಗಳು, ದೊಡ್ಡ ಮುಳ್ಳು, ಚಿಕ್ಕ ಮುಳ್ಳು ಎಲ್ಲ ಇತ್ತು. ಮತ್ತೆ ಸ್ನೇಲು ಎಲ್ಲ ಇತ್ತು. ವಿಕ್ಕಿಗೆಲ್ಲ ಕಚ್ಚಿ ಚುಚ್ಚಿ ಎಲ್ಲ ಮಾಡ್ತು. ಆಮೇಲೆ ವಿಕ್ಕಿಗೆ ಇನ್ನೊಂದು ಕೈಗೆ ಕಾಲಿಗೆ ಎಲ್ಲ ಕಡೆಗೂ ತೂತಾಗಿ ಬ್ಲಡ್ ಸೋರ್ತಾ ಇತ್ತು. ಶೆಪರ್ಡ್ ಅಂಕಲ್ಲು ವಿಕ್ಕಿ ಎಲ್ಲಿ ಹೋಗಿದ್ದಾನೆ ಅಂತ ಹಂಗೆ ನಡ್ಕಂತ ಬರ್ತಿದ್ರು. ಆಮೇಲೆ ವಿಕ್ಕಿದು ಹೆಜ್ಜೆ ಗುರುತುನು ಕಾಣಿಸ್ತು. ಶೆಪರ್ಡ್ ಅಂಕಲ್ಗೆ ವಿಕ್ಕಿದ ಹೆಜ್ಜೆ ಗುರುತು ಕಾಣಿಸಿದ ಮೇಲೆ ಅವರು ಅದನ್ನೇ ಫಾಲೋ ಮಾಡ್ಕೊಂತ ಹೋದ್ರು. ಆಮೇಲೆ ಗುಂಡಿಯಲ್ಲಿ ಬಿದ್ದಿತ್ತಲ್ಲ ವಿಕ್ಕಿ, ಅಲ್ಲೇ ಒಂದು ಚೇಸ್ ಮಾಡಿರತ್ತ ಟೈಗರ್ ಇತ್ತಲ್ಲ, ಅದನ್ನ ಅಲ್ಲೇ ಇತ್ತ. ಟೈಗರ್ ನೋಡಿ ಅಯ್ಯೋ ನನಗೆ ಟೂ ಫುಡ್ ಸಿಕ್ತವಲ್ಲ ಅಂತ ಅಂದ್ರು. ಅದಕ್ಕೆ ಅಂದ್ಮೇಲೆ ಬಹಳ ಖುಷಿ ಆಯ್ತು ಟೈಗರಿಗೆ. ಆಮೇಲೆ ಟೈಗರು ಶೆಪರ್ಡ್ ಅಂಕಲ್ ಮೇಲೆ ಹಾರ್ಬಿಟ್ಟು ಕಾಲಿಗೆ ಕಚ್ಚಿಬಿಟ್ಟು ಶೆಪರ್ಡ್ ಅಂಕಲ್ ಹತ್ರ ಉದ್ದ ಕೋಲಿತ್ತಲ್ಲ ಅದು ತಗೊಂಡು ಟೈಗರ್ ಹಿಂದೆ ಹೆಡ್ ಮೇಲೆ ಟಪ ಅಂತ ಹೊಡಿತಾನೆ ಇದ್ರು. ಆಮೇಲೆ ಟೈಗರ್ ಹೋಗ್ಲೇ ಇಲ್ಲ. ಅದಕ್ಕೆ ಶೆಪರ್ಡ್ ಅಂಕಲ್ ಇನ್ನು ಹೊಡಿತಿದ್ರಲ್ಲ, ಅವಾಗ ಟೈಗರ್ ಹಂಗೆ ಹಂಗೆ ಕಚ್ಚಿಬಿಡ್ತು. ಹಂಗೆ ಶೆಪರ್ಡ್ ಅಂಕಲ್ ಹೊಡೆದು ಅವ್ರ ಕೈ ಎಲ್ಲ ನೋವು ಬಂತು. ಆಮೇಲೆ ಅವ್ರದ್ದು ಕೋಲ್ ಬಿಟ್ಮೇಲೆ ಅದು ಟೈಗರು ಅಲ್ಲೇ ಬಿದ್ದು ಅಲ್ಲೇ ಸತ್ತೋಯ್ತು. ಆಮೇಲೆ ಶೆಪರ್ಡ್ ಅಂಕಲ್ ವಿಕ್ಕಿನ ಎತ್ಕೊಂಡು ಮುಳ್ಳೆಲ್ಲ ತೆಗೆದು ಕಾಟನ್ ಅಲ್ಲೆಲ್ಲ ಒರೆಸಿ ಆಮೇಲೆ ಸ್ನಾನ ಮಾಡಿಸಿ ಆಂಟ್ ಮೇಲೆಲ್ಲ ಹಚ್ಚಿ ಹೋದ್ರು. ಆಮೇಲೆ ನನ್ನ ಹತ್ರ 100 ಶೀಪ್ಸ್ ಎಲ್ಲ ಕರೆಕ್ಟ್ ಆದ್ವಲ್ಲ ಅಂತ ಅವರು ಹ್ಯಾಪಿ ಆದ್ರು. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಶೆಪರ್ಡ್ ಅಂಕಲ್ಲು ಹೆಂಗ ವಿಕ್ಕಿನ ಸೇವ್ ಮಾಡಿದ್ರು ಆ ಥರನೇ ಏಸಪ್ಪನು ನಮ್ಮನ್ನು ಹಂಗೆ ಸೇವ್ ಮಾಡ್ತಾರೆ. ಅದಕ್ಕೆ ಏಸಪ್ಪನ ಮಾತು, ಮಮ್ಮಿನ ಪಪ್ಪನ ಮಾತು, ಅಕ್ಕನ ಮಾತು, ಅಣ್ಣನ ಮಾತು ಕೇಳಿ ಗುಡ್ ಕಿಡ್ಸ್ ಆಗಿ ಇರಬೇಕು. ಬಾಯ್, ಗಾಡ್ ಬ್ಲೆಸ್ ಯು. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಗ್ಬಿಡು. ವಿಕ್ಕಿದು ಅಂದಿನ ಶೆಪರ್ಡ್ ಅಂಕಲ್ ಒಂದಿನ ವಿಕ್ಕಿ ತಿನ್ಕಂತ ಬಂದಂತೆ. ತಿನ್ಕೊಂತಲ್ಲ, ಸ್ಟ್ರೈಟ್ ಕರು ಇದ್ರು.